ನಮಸ್ಕಾರ ರೀ ಅಪ್ಪ ಎಲ್ಲರಿಗೂ ಹೆಂಗೆ ಅದೀರಿ. ನಾ ಅಂತೂ ಮಸ್ತ್ ಅದೇನು ನೋಡ್ರಿ. ನೀವೆಲ್ಲ ಮಸ್ತ್ ಅದ್ರಿ ಅಂತ ಭಾವಿಸ್ತಾ ಇಷ್ಟು ರಾತ್ರಿ ನಾ ಎಲ್ಲಿ ಬಂದೇನಂತ ವಿಚಾರ ಮಾಡಾಕತ್ತೀರಿ. ಇದೇನು ಭಾಳ ದೂರ ಅಲ್ರಿ. ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಹುಬ್ಬಳ್ಳಿ ಸಮೀಪದಲ್ಲಿರ್ತಕ್ಕಂಥ ಪಾಲಿಕೊಪ್ಪ ಗ್ರಾಮದಲ್ಲಿ ನಿರ್ಮಾಣವಾದಂಥ ಶ್ರೀ ಶಿವಶಕ್ತಿ ಮಂದಿರ ನೋಡ್ಲಿಕ್ಕೆ ಬಂದಿದ್ದೆ. ಬರ್ರಿ ಎಲ್ಲರೂ ನೋಡ್ಕೊಂಬರುವ. ಅದಕ್ಕೂ ಮೊದಲು ನಾನಿಲ್ಲಿ ಕೃತಜ್ಞತೆಗಳನ್ನ ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೀನಿ ರೀ. ಯಾಕಂದರೆ ಇಷ್ಟೊಂದು ವಿಶಾಲವಾದಂತಹ ಮತ್ತು ಭವ್ಯವಾದಂತಹ ಮಂದಿರವನ್ನು ನಮಗೆ ಪ್ರೆಸೆಂಟ್ ಮಾಡಿದ್ದಂತಹ ಡಾಕ್ಟರ್ ವಿಜಯ್ ಸಂಕೇಶ್ವರ್ ಸರ್ ಅವರಿಗೂ ಮತ್ತು ಆರಾಧನಾ ಟ್ರಸ್ಟ್ ಅವರಿಗೂ, ಯಾಕಂದರೆ ಅವರ ನೇತೃತ್ವದಲ್ಲಿ ಈ ಸುಂದರವಾದಂಥ ಭವ್ಯವಾದಂಥ ಮಂದಿರ ನಿರ್ಮಾಣವಾಗಿದೆ ರೀ. ಮತ್ತು ನೀವು ಯಾಕೆ ತಡ ಮಾಡ್ತೀರಿ? ಎಲ್ಲರೂ ಬೇಗ ಬೇಗ ಬರ್ರಿ. ನಮ್ಮ ಹುಬ್ಳಿ ಮಂದಿ ಸುತ್ತಮುತ್ತಲು ಇರೋರೆಲ್ಲ ಆದಷ್ಟು ಬೇಗ ಬಂದು ಈ ಸುಂದರತೆನ ಕಣ್ತುಂಬ್ಕೊಳ್ರಿ. ಸೊ ಯಾಕೆ ಹೇಳ್ತಾ ಇದ್ದೇನೆಂದ್ರೆ, ಇದು ಭಾಳ ಇತ್ತೀಚೆಗೆ ಓಪ್ನಿಂಗ್ ಆಗಿದೆ ರೀ ಇದು. ಸೊ ಹಾಗಾಗಿ ಎಲ್ಲರೂ ಬರ್ರಿ. ಮತ್ತು ಭಾಳ ಡಿಫ್ರೆಂಟ್ ಐತ್ರಿ ಇದು ಟೆಂಪಲ್. ಇಲ್ಲಿ ಹೇಳಬೇಕಂದ್ರೆ ಮೊದಲಿಗೆ ಮುಖ್ಯವಾಗಿ ಶಿವನ ಮಂದಿರ ಇದೆ ರೀ. ಆಮೇಲೆ ಸುತ್ತಲೂ ಪುಟಾಣಿ ಪುಟಾಣಿ ಟೆಂಪಲ್ಗಳಿದೆ. ಆಗಲೇ ಹೇಳಿದಾಗೆ ಶಿವಂದು ಮೇನ್ ಟೆಂಪಲ್ ಇದೆ ರೀ. ಸುತ್ತಮುತ್ತಲು ಗಣೇಶ ಟೆಂಪಲ್ ಇದೆ. ಅದರ ಅಪೋಸಿಟ್ಟಾಗಿ ಶನಿದೇವ್ರ ಟೆಂಪಲ್ ಇದೆ. ಮತ್ತು ಇನ್ನೊಂದು ಸೈಡಲ್ಲಿ ತಾಯಿ ಪಾರ್ವತಿ ದೇವಿ ಟೆಂಪಲ್ ಇದೆ. ಅದರ ಅಪೋಸಿಟ್ಟಾಗಿ ನವಗ್ರಹ ಮತ್ತು ಕಾಲಭೈರವ ದೇವ್ರದ ಮಂದಿರ ಇದೆ. ಮತ್ತೊಂದು ಕಲ್ಯಾಣಿ ಇದೆ. ಆಮೇಲೆ ಒಂದು ಪುಟ್ಟ ಪಾಂಡ್ ಇದೆ, ಬಾವಿ ಇದೆ. ಆಮೇಲೆ ಹೋದಂಥ ಜನಗಳಿಗೆಲ್ಲಿ ಎಲ್ಲಿ ಬೇಕಾದಲ್ಲಿ ನಿಮ್ಗೆ ಇಷ್ಟ ಆದಲ್ಲಿ ಕೂತ್ಕೊಂಡು ದೇವ್ರ ಧ್ಯಾನವನ್ನು ಮಾಡ್ಬೋದು. ಅಷ್ಟೊಂದು ಜಾಗ ಐತ್ರಿ. ಅಷ್ಟು ವಿಶಾಲವಾಗೈತಿ. ಮತ್ತು ನೋಡೋಕತ್ರ ನೈಟ್ ಟೈಮಲ್ಲಿ ಲೈಟ್ನಿಂಗ್ ಎಲ್ಲ ಭಾರಿ ಮಸ್ತ್ ಕಾಣ್ತವ. ದಿಟೋ ದೀಪಾವಳಿ ಫೀಲ್ ಕೊಡ್ತೈತಿ. ಇನ್ನು ಯಾಕೆ ತಡ ಮಾಡ್ತೀರಿ, ನೀವು ಬಂದು ಎಂಜಾಯ್ ಮಾಡಿರಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ರೀ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಅಂತ ಹೇಳ್ತಾ ಎಲ್ರಿಗೂ ಲವ್ ಯು, ಟೇಕ್ ಕೇರ್.